ರಾಜ್ಯದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸಿಎಂ ಬೇಕು ಅನ್ನುವ ಕೂಗು ಕೇಳಿ ಬಂದಿದ್ದಾಯ್ತು. ದಲಿತ ಸಮುದಾಯಕ್ಕೆ ಸಿಎಂ ಕೊಡಬೇಕು ಅಂತೇಳಿ ಅದು ಕೂಡ ಕೂಗು ಕೇಳಿ ಬಂದಾಯ್ತು. ಈಗ ಮತ್ತೊಂದು ಸಮುದಾಯದ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಬಣ ಬಡಿದಾಟದ ಆರ್ಭಟ. ಮತ್ತೆ ಮುನ್ನೆಲೆಗೆ ಬಂದ ಒಕ್ಕಲಿಗ ಸಮಾಜದ ಸಿಎಂ ಕೂಗು. ಹೆಚ್ಚುವರಿ ಡಿಸಿಎಂ ಅಸ್ತ್ರಕ್ಕೆ ಸಿಎಂ ಕೂಗಿನ ರಿವರ್ಸ್ ಅಸ್ತ್ರನ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ನ ಸುದ್ದಿ. ನೋಡಿ, ಲಿಂಗಾಯತ ಸಮುದಾಯದವರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವ ಕೂಗು ಕೇಳಿ ಬಂದಿತ್ತು. ದಲಿತ ಸಮುದಾಯ ಮುಖಂಡನಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತೇಳಿ ಕೂಗು ಕೇಳಿ ಬಂದಿತ್ತು. ಈಗ ಒಕ್ಕಲಿಗ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು, ಸಿಎಂ ಸ್ಥಾನ ಸಿಗಲಿ ಒಕ್ಕಲಿಗ ಸಮುದಾಯದವರಿಗೂ. ಈಗಾಗಲೇ ಸಿಎಂ ಸ್ಥಾನ ಬೇಕು ಅಂತ ಕೇಳ್ತಾ ಇಲ್ಲ, ಈಗಲೇ ಕೊಡಿ ಅಂತಲೂ ಕೇಳ್ತಾ ಇಲ್ಲ, ಮುಂದೆ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಅಂತ ಒಕ್ಕಲಿಗ ಶಾಸಕ ಡಿಕೆಶಿ ಬೆಂಬಲಿಗ ಎಚ್.ಸಿ. ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಪಕ್ಷವನ್ನ ಬಲವಾಗಿ ಕಟ್ಟಿದ್ದಾರೆ. ಅವರ ಶ್ರಮ ಇದೆ, ಸಿಎಂ ಆಗುವ ಅರ್ಹತೆ ಯೋಗ್ಯತೆ ಎಲ್ಲವೂ ಕೂಡ ಇದೆ. ಒಕ್ಕಲಿಗ ಸಮುದಾಯದವರು ಸಿಎಂ ಆಗಬೇಕು ಅಂತೇಳಿ ಈಗಲೇ ಮಾಡಿ ಅಂತ ಹೇಳ್ತಾ ಇಲ್ಲ, ಮುಂದೆ ಕನ್ಸಿಡರ್ ಮಾಡಿ ಅಂತ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಪಕ್ಷದಲ್ಲಿ ಜಾತಿ ಅನ್ನುವಂಥದ್ದು ರಾಜಕಾರಣ ಅನ್ನೋದು ಕೂಡ ಬಹಿರಂಗವಾಗಿ ನಿಮ್ಮ ಪಕ್ಷ ಸಚಿವರು ಎಲ್ಲರೂ ಕೂಡ ಹೇಳ್ತಾರೆ, ಜಾತಿಯಿಂದ ರಾಜಕಾರಣ ಅವೆಲ್ಲ ಕೂಡ ಆಗ್ತಾ ಇರ್ತದ್ದು. ಒಕ್ಕಲಿಗ ಕಮ್ಯುನಿಟಿಗೆ ಮುಖ್ಯಮಂತ್ರಿ ಸಿಗಬೇಕು ಅಂತ ಅನಿಸುತ್ತಾ ತಮಗೆ? ಖಂಡಿತ. ಯಾಕೆ ಸಿಗಬಾರ್ದು? ಈಗಲೇ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಮುಂದೆ ನಮ್ಮ ಕಮ್ಯುನಿಟಿಗೂ ಒಂದು ಕೊಡಿ, ಅವಕಾಶ ಮಾಡಿಕೊಡಿ. ಅವರು ಕೂಡ ಶಕ್ತಿಯುತವಾಗಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿದ್ದಾರೆ, ಅವರು ಕೂಡ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಮನವಿ ಮಾಡ್ತೀವಿ. ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾ ಇರುವಂಥದ್ದು ಖಂಡಿತ ತಪ್ಪೇನಿಲ್ಲ. ಅದರಲ್ಲಿ ಎಲ್ರಿಗೂ ಕೂಡ ಹಕ್ಕಿದೆ, ಕೇಳಲಿಕ್ಕೆ ಹಕ್ಕಿದೆ. ಆಲೋಚನೆ ಮಾಡಲಿ, ಯಾರ್ಯಾರ ಸಂಘಟನೆ ಯಾವ ರೀತಿ ಇದೆ, ಪಕ್ಷ ಸಂಘಟನೆ ದೃಷ್ಟಿಯಿಂದ. ಇವತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರು ಕಾರ್ಡ್ ಪ್ಲೇ ಮಾಡಿದ್ರು, ಅದು ನಾವು ಸಕ್ಸಸ್ ಆಗಿದ್ದೀವಿ, ಅವ್ರು ಆಗಿದ್ದಾರೆ. ನಂತರ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ, ತಪ್ಪೇನು? ಇದೇ ಅವಧಿಯಲ್ಲಿ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಬೇಕು ಅಂತ ಕೇಳ್ತಾ ಇದ್ದೀರಾ? ಯಾವ ರೀತಿ ಅಂತ? ಒಂದು ವೇಳೆ ಬದಲಾವಣೆ ಅಥವಾ ಬದಲಾವಣೆಗೆ ಏನು ಸಾಧ್ಯತೆ ಇದ್ದರೆ, ಚಾನ್ಸಸ್ ಇದ್ದರೆ ಆ ರೀತಿ ಅಂತ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಅಂತ ನೀವು ಇವಾಗ ಹೇಳಿದ್ರಿ, ಮೊದಲೇ ಮಾತಾಡ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಅನುಯಾಯಿ ಅಂತ ಹೇಳಿದ್ರಿ ನೀವು ನನಗೆ. ಈಗ ನಾನು ಅದನ್ನು ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಅನುಯಾಯಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ನೀವೇ ಮಾಧ್ಯಮದಲ್ಲಿ ಹೊಡಿತೀರಾ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ಯಾವಾಗ ಬೇಕು, ಯಾರಿಗೆ ಯಾರು ಮಾಡಬೇಕು ಅಂತ ಹೈಕಮಾಂಡು ಗೊತ್ತಿದೆ, ಯಾರ ಶ್ರಮ ಏನು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ. ಡಿ.ಕೆ. ಶಿವಕುಮಾರ್ ಅನ್ಯಾಯ ಅಂತನಾದರೂ ತಿಳ್ಕೊಳ್ಳಿ, ಅಥವಾ ಒಕ್ಕಲಿಗ ಕ್ಷೇತ್ರದ ಅಂದರೆ ಒಕ್ಕಲಿಗ ಮುಖಂಡ ಅಂತ ಅನ್ನೋದು ತಿಳ್ಕೊಳ್ಳಿ. ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಇದೇ ಅವಧಿಯಲ್ಲಿ ಇರಲ್ಲ ಅಥವಾ ಬೇಡ ಮುಂದಿನ ಅವಧಿಯಲ್ಲಿ ಅಂತ ಹೇಳ್ತೀರಿ ನೀವು? ಯಾಕಂದ್ರೆ ಜಾತಿವಾರ ಎಲ್ಲ ಕೂಡ ಕಾರ್ಡ್ ಪ್ಲೇ ಆಗ್ತಾ ಇರೋಂಥದ್ದು ಬಹಿರಂಗವಾಗಿ, ನಿಮಗೂ ಕೂಡ ಗೊತ್ತಿದೆ, ನಿಮ್ಮಲ್ಲೇ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಸೂಕ್ತ ಸಮಯ ಅಲ್ಲ ಮಾತಾಡಲಿಕ್ಕೆ, ಸೂಕ್ತ ಸಂದರ್ಭ ಅಲ್ಲ. ನಾನು ಸೂಕ್ತ ವ್ಯಕ್ತಿನೂ ಅಲ್ಲ, ಸೂಕ್ತ ಸಂದರ್ಭನೂ ಅಲ್ಲ, ಸೂಕ್ತ ವ್ಯಕ್ತಿನೂ ಅಲ್ಲ. ನಾನು ಆ ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಮಗೆ ನಮ್ಮ ಪಕ್ಷದಲ್ಲಿ ನಮ್ಮ ಸಮುದಾಯದವ್ರಿಗೂ ಒಂದು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಬೇಕು ಅಂತ ಕೇಳ್ತೀನಿ ನಾನು. ಬಟ್ ಇವತ್ತೇ ಕೊಡಿ, ನಾಳಿಕೆ ಕೊಡಿ, ನಾಡದೆ ಕೊಡಿ ಅಂತ ಹೇಳ್ತಕ್ಕಂಥದ್ದಲ್ಲ. ನನ್ನ ಅಭಿಲಾಷೆ ಅದು, ನನ್ನ ಆಸೆ ಅದು. ನಮ್ಮವರೊಬ್ಬರು ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನನ್ನ ಅಭಿಪ್ರಾಯ ಅದು. ಹಂಗಂತೇಳಿ ನಾಳಿಗೆ ಕೊಡಿ, ನಾಡದೆ ಕೊಡಿ ಅಂತೇಳಿ ಅಷ್ಟರ ಮಟ್ಟಕ್ಕೆ ನಾನು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಆ ಮಟ್ಟಕ್ಕೆ ಇನ್ನೂ ನನಗೆ ಅವಕಾಶಗಳು ಅವಕಾಶ ಸಿಕ್ಕಿದಾಗ ಕೊಡಿ ಅಂತ ಹೇಳ್ತಾರಂತ. ಖಂಡಿತ. ಸಂದರ್ಭ ಬಂದಾಗ ಅವಕಾಶ ಮಾಡಿಕೊಡಿ, ನಮ್ಮವ್ರಿಗೂ ಮಾಡಿಕೊಡಿ ಅಂತ ಕೇಳ್ತೀವಿ. ಶ್ರಮ ಇದ್ದರೆ, ನಮ್ಮ ನಾಯಕರುಗಳ ಶ್ರಮ ಇದ್ದರೆ ಆ ಶ್ರಮಕ್ಕೆ ಪ್ರತಿಫಲ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸರ್, ಈಗ ಒಕ್ಕಲಿಗ ನಾಯಕ ಅಥವಾ